ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಕೃಷ್ಣ ಮಠದಲ್ಲಿ ಇವತ್ತು ಏಕಾದಶಿ ಆಚರಿಸ್ತಾ ಇದ್ದಾರೆ. ನೀವು ನೋಡ್ಬೋದು. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅಲಂಕಾರನೆಲ್ಲ ನೋಡ್ಕೊಂಡು ಬನ್ನಿ. ಕೃಷ್ಣ ತುಂಬ ಚೆನ್ನಾಗಾಗಿದ್ದ, ಆ್ಯಸ್ ಯೂಶ್ವಲ್ ನೋಡ್ಬೋದು. ಆನಂತರ ಇವತ್ತು ನಮಗೆ ದ್ವಾದಶಿ ಆದ ಕಾರಣ ಇವತ್ತು ಏನೆಲ್ಲ ಪಾರಣೆಗೆ ರೆಡಿ ಮಾಡಿದೆ ಅಂತ ತೋರಿಸ್ತಾ ಬರ್ತೀನಿ. ಪಾಯಸ, ದೋಸೆ, ಮೊಸರನ್ನ, ಆಮೇಲೆ ಸಕ್ಕರೆ ಕಂಚಿ ಅಥವಾ ಚಕ್ಕೋತ ಹಣ್ಣಿದು ಕೋಸಂಬರಿ, ನಾರ್ಮಲ್ ಕೋಸಂಬರಿ, ಸೌತೆಕಾಯಿ ಇದೆಲ್ಲ ಮಾಡಿದ್ದೆ. ಆಮೇಲೆ ಗ್ರೀನ್ ಚಟ್ನಿ, ತಂಬುಳಿ ಸಾರು, ಇಷ್ಟೆಲ್ಲ ಮಾಡಿದ್ದೆ ನಾನು. ನೋಡ್ಬೋದು, ಒಲೆ ಉರಿನ ನಾನು ಮುಂಚೆ ಡೀಸೆಲ್ ಹಾಕಿ ಉರಿಸ್ತಾ ಇದ್ದೆಲ್ಲ ನೋಡಿ, ಈಗ ಹಾಗೆಯೇ ಎಲೆ ಹಚ್ಚಿಕೊಂಡು ಉರಿಸ್ತಾ ಇದ್ದೀನಿ. ನೀವು ಕಾಣ್ಬೋದು, ತುಂಬ ಈಸಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷದಲ್ಲಿ ಎಲ್ಲ ಒಲೆ ಎಲ್ಲ ನೀಟಾಗಿ ಹುರ್ಕೊಂಡು ಬಿಡುತ್ತೆ. ನೀವು ಕಾಣ್ಬೋದಲ್ಲಿ. ಅನ್ನಕ್ಕೆ ಫಸ್ಟ್ ಅದನ್ನು ನೈವೇದ್ಯಕ್ಕೆ ಇಟ್ಟೆ ನಾನು. ಆನಂತರ ಈ ಕಡೆ ಹೆಸರು ಬೇಳೆನ ನೀಟಾಗಿ ತೊಳೆದು ಬೇಯಕ್ಕಿಟ್ಟೆ. ನೀವು ಕಾಣ್ಬೋದು, ಅರಶಿನ ಮತ್ತು ಸ್ವಲ್ಪ ತುಪ್ಪ ಹಾಕಿ. ತುಪ್ಪ ಅಥವಾ ಯಾವ್ದು ಎಣ್ಣೆ ಹಾಕೋದು ತುಂಬ ಇಂಪಾರ್ಟೆಂಟ್. ನಾನು ಇದರಲ್ಲೇ ಪಾಯಸ ಮಾಡ್ತಾಯಿದ್ದೀನಿ, ಆದ ಕಾರಣ ಅದಕ್ಕೆ ತುಪ್ಪನೇ ಹಾಕ್ತಾಯಿದ್ದೀನಿ. ಸೌತೆಕಾಯಿ ಹಾಕಿ, ಯಾವುದೋ ಮುಳ್ಳು ಸೌತೆ ಹಾಕಿ ಪಾಯಸ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೋಸಂಬರಿಗೆ ಒಂದು ಪಾಯಸಕ್ಕೆ ಇಟ್ಕೊಂಡಿದ್ದೆ ನಾನು. ನೀವು ನೋಡ್ಬೋದು, ಸಿಪ್ಪೆ ತೆಗೆದು ತುದಿದೆಲೆ ತೆಗೆದು ನೋಡಿ ಕೊಚ್ಚಿಟ್ಕೊಂಡೆ, ನೀವು ಕಾಣ್ಬೋದು. ಆನಂತರ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡು ಪಾಯಸಕ್ಕೆ ಹಾಕಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಮುಳ್ಳು ಸೌತೆ ಹಾಕಿ ಪಾಯಸ. ಏಲಕ್ಕಿ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಏಲಕ್ಕಿ ಹಾಕೊಳ್ತಿದ್ರೇ ಒಳ್ಳೆಯದು ಅಂತ ನಮ್ಮ ಮನೆಯಲ್ಲಿ ಹೇಳೋ ಪ್ರಕಾರ ಎಲ್ಲ. ಸ್ವಲ್ಪ ರಕ್ತ ಎಳೆಯುತ್ತೆ ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೋದು, ನೀಟಾಗಿ ಕೊಚ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸಾರು ಮತ್ತು ದೋಸೆ ಮಾಡೋದನ್ನು ನಾನು ತೋರಿಸಿಲ್ಲ ಈ ವಿಡಿಯೋ. ತುಂಬ ಸಲ ತೋರಿಸಿದ್ದೀನಿ ಅಂತ ತೋರಿಸಿಲ್ಲ ನಾನು. ಸಾರು ಮೇಲೆ ತೋರಿಸಿದ್ದೇನೆ ಅಷ್ಟೇ, ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ. ನೋಡಿದ್ದು ಇದಕ್ಕೆ ಹಾಕಿಟ್ಟಿರೋದು ನೋಡಿ ಕಾಣ್ಬೋದು. ಆನಂತರ ಕೋಸಂಬರಿಗೆ ಹೆಚ್ಚಿಟ್ಟದಕ್ಕೆ ನೆನೆಸಿದ ಹೆಸರು ಕಾಳು ಹಾಕ್ಕೊಂಡೆ, ನೀವು ಕಾಣ್ಬೋದು. ಫಿನಿಶ್ ನಾನು ಕೊನೆಗೆ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ನೋಡಿ ಎಷ್ಟು ನೀಟಾಗಿ ಉರಿತಾ ಇದೆ ನೋಡ್ಬೋದು. ನಾರ್ಮಲ್ ಬೆಣ್ಣೆ ತೆಗೆಯೋದು ಪ್ರೋಗ್ರಾಮ್ ಇದೆಯಲ್ಲ, ನಾನು ಡೀಟೇಲಾಗಿ ತೋರಿಸಿಲ್ಲ. ಇದರಲ್ಲಿ ಒಂದು 5 ನಿಮಿಷದಲ್ಲಿ ಬೆಣ್ಣೆ ಬಂದುಬಿಡುತ್ತೆ, ನೀವು ಕಾಣ್ಬೋದು. ಕೆನೆನೇ ತೆಗೆದಿಟ್ಟ ಕಾರಣ ಪಾತ್ರೆ ಚೇಂಜ್ ಮಾಡಿದೆ, ಸ್ವಲ್ಪ ಜಾಸ್ತಿ ಇತ್ತು ಕೆನೆ. ಹೆಸರು ಬೇಳೆ ಬೇಯಕ್ಕಿರ್ತೀವಲ್ಲ, ಆ ನೊರನ ತೆಗೆದು ಎಸೀರಿ, ಅದರಲ್ಲಿ ವಿಷ ಹೋಗುತ್ತೆ ಅಂತ ಹೇಳ್ತಾರೆ. ಜಾಸ್ತಿ ಅದನ್ನ ಬಳಸಬಾರ್ದು, ಗಂಟು ನೋವೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬೇಳೆ ಡೈರೆಕ್ಟಾಗಿ ಬೇಯಕ್ಕಿಡಬೇಕು, ಕುಕ್ಕರೆಲ್ಲ ಇಡಬಾರ್ದು ನೋಡಿ. ಆನಂತರ ಈ ಬೆಣ್ಣೆ ತೆಗೆಯೋದು ಕಂಪ್ಲೀಟ್ ಮಾಡಿದೆ ನಾನು. ಬೆಳಗ್ಗೆ ಸ್ವಲ್ಪ ಗಡಿಬಿಡಿ ಆಗುತ್ತೆ, ಮುಂಚೆ ನಾವು ಉಪವಾಸ ಇದ್ದ ಕಾರಣ. ಇನ್ನು ಸೆಕೆ ಸ್ಟಾರ್ಟ್ ಆದಾಗ ಬಾಯಾರಿಕೆ ಎಲ್ಲ ಆಗುತ್ತೆ, ನೋಡ್ಬೋದು. ಈಗ ಇದು ಹೆಸರು ಬೇಳೆ ಬೆಂದಾಗಿದೆ. ನಾನು ಇದರಲ್ಲೇ ಸ್ವಲ್ಪ ಸಾರಿಗೆ ಎತ್ತಿಟ್ಕೊಂಡೆ, ಜಾಸ್ತಿ ಬೇಡ ಸಾರಿಗೆ, ಸ್ವಲ್ಪನೇ ಮಾಡಿರುವಂಥದ್ದು. ಆನಂತರ ದ್ರಾಕ್ಷಿ, ಗೋಡಂಬಿ ಮತ್ತು ಮುಳ್ಳು ಸೌತೆ ಬೇಯಕ್ಕೆ ಇಡಬೇಕು. ಒಂದು ಕುದಿ ಬಂದ ನಂತರ ತೆಂಗಿನಕಾಯಿಯನ್ನು ರುಬ್ಬಿಕೊಂಡು ಹಾಕ್ಕೊಳ್ಳೋಣ. ಅದಕ್ಕೆ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ತುಪ್ಪ ಸ್ವಲ್ಪ ಚೆಂದ ಆಗುತ್ತೆ. ಅದಕ್ಕೆ ನಾನು ಒಂದು 2-3 ಸಲ ಒಂದೊಂದೇ ಚಮಚ, ಒಂದು 3 ಚಮಚೆಯಷ್ಟು ತುಪ್ಪ ಹಾಕಿದ್ದೀನಿ ಅದಕ್ಕೆ. ನೋಡ್ಬೋದು, ಈಗ ನೋಡಿ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಏಲಕ್ಕಿ, ಒಂದೇ ಒಂದು ಕಾಳು, ಚಿಕ್ಕ ಕಾಳು ಏಲಕ್ಕಿ ಹಾಕ್ಕೊಂಡಿದ್ದೆ ನೋಡಿ. ಅದನ್ನ ಜಜ್ಜಿ ಹಾಕ್ಕೊಂಡೆ. ಆನಂತರ ಅದಕ್ಕೆ ನೀರಾಗುತ್ತೆ, ಬೆಲ್ಲ ಹಾಕಿದಾಗ ಹೆಸರುಬೇಳೆ ನೀರಾಗೋದಕ್ಕೆ 1-2 ಚಮಚೆ, ನಿಮಗೆ ನೀರು ಬೇಕಂದರೆ ಒಂದೇ ಚಮಚ ಹಾಕ್ಕೊಳ್ಳಿ, ಇಲ್ಲಾಂದರೆ 2 ಚಮಚೆಯಷ್ಟು ಕಾರ್ನ್ ಫ್ಲೋರ್ ಹಾಕಿ ಅದನ್ನ ನೀಟಾಗಿ ರುಬ್ಕೊಳ್ಳಿ. ಆನಂತರ ಬೆಲ್ಲ ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು ಬೆಲ್ಲ. ನಾನು 1 ವಾಟಿಯಷ್ಟು ಹಾಕಿದ್ದೆ, ನಾನು 1.5 ವಾಟಿಯಷ್ಟು ಹೆಸರು ಬೇಳೆ ತಗೊಂಡಿದ್ದೆ ಆ್ಯಕ್ಚುಲಿ. ಆನಂತರ ಒಂದು ಚಿಟಿಕೆ ಉಪ್ಪು ಹಾಕಿ, ಆನಂತರ ತೆಂಗಿನಕಾಯಿ ರುಬ್ಬಿದ್ದನ್ನು ಹಾಕಿ ಒಂದು ಕುದಿ ಬರೆಸಿದ್ರೆ ಪಾಯಸ ರೆಡಿಯಾಗಿಬಿಡುತ್ತೆ. ನೋಡಿ, ಯಾರೆಲ್ಲ ಏಕಾದಶಿ ಮಾಡ್ತೀರಾ ಅವರೆಲ್ಲ ಕಮೆಂಟ್ಸಲ್ಲಿ ತಿಳಿಸಿ. ಏನೆಲ್ಲ ಮಾಡ್ತೀರಾ ಮೆನುವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನನಗೆ ಖುಷಿಯಾಗುತ್ತೆ ಕಮೆಂಟ್ಸ್ ನಿಮ್ಮದು ಓದೋದಕ್ಕೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ವಿಡಿಯೋ ಹೇಗೆ ಬರ್ತಾ ಉಂಟು ಅದನ್ನೂ ಎಲ್ಲ ನೀಟಾಗಿ ಕಮೆಂಟ್ಸಲ್ಲಿ ಹೇಳಿ.
ಇಷ್ಟ ಆದರೆ ಮಾತ್ರ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನೋಡಿ ನಾನೀಗ ಇಲ್ಲಿ ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಬೇಯಿಸಿದ ಹೆಸರು ಬೇಳೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ, 2 ಚಮಚ ಸಾರಿನ ಪುಡಿ, ಸ್ವಲ್ಪ ಇಂಗು, ಆಮೇಲೆ ಹುಣಸೆ ಹಣ್ಣು ಉಪ್ಪು ಜೊತೆ ಅದನ್ನ ರುಬ್ಕೊಂಡೆ ನಾನು. ಇದೊಂಥರ ಸಾರು. ಟೊಮೆಟೊ ಹಾಕಿ ಮಾಡೋದು ಇನ್ನೊಂದು ನಮೂನೆ ಸಾರು. ಹೆಸರುಬೇಳೆ ಸಾರು ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ತೆಂಗಿನಕಾಯಿ, 1 ಚಮಚ ತೆಂಗಿನಕಾಯಿ ತುರಿಯಷ್ಟು ಸಾಕು, ಹಾಕ್ಕೊಂಡು ಅದನ್ನ ರುಬ್ಕೊಳ್ಳಿ ಎಲ್ಲನೂ. ಅದರ ಜೊತೆಗೆ ಸಾರು ಮಾಡಿದರೆ ತುಂಬ ಚೆಂದ ಆಗುತ್ತೆ. ನೋಡಿ ನಿಮಗೆ ಹುಣಸೆ ಹಣ್ಣು ತೋರಿಸ್ತಾ ಇದ್ದೀನಿ, ನಿಮ್ಗೆ ಕಾಣ್ಬೋದು. ಹಾಕಿದಾಗ ವೀಡಿಯೋನ ರೆಕಾರ್ಡಿಂಗ್ ಆನ್ ಮಾಡಿರಲಿಲ್ಲ. ಆನಂತರ ನೋಡಿ ಎಲ್ಲನ ಬೇಳೆ ಬೇಯಿಸಿಟ್ಟಿರ್ತೀವಲ್ಲ, ನೀರು ಎಕ್ಸ್ಟ್ರಾ ಉಳಿದಿದ್ದ ತೆಗೆದಿಟ್ಟಿದ್ದೆ, ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಗ್ಚ್ಕೊಳ್ಳಿ. ನೋಡ್ಬೋದು ಅದು ಪಾಯಸ ಆಯಿತು. ಅದಕ್ಕೆ ನಾನು ಪಕ್ಕಕ್ಕೆ ತೆಗೆದಿಟ್ಟೆ. ನೋಡಿ ಇದೊಂದು ಕುದಿ ಬಂದರೆ ಪಾಯಸ ರೆಡಿಯಾಗಿಬಿಡತ್ತೆ. ಆನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ತೀರಾ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ತಂಬುಳಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದೇ ಲೆಕ್ಕಕ್ಕೆ ಜೀರಿಗೆ, ಪೆಪ್ಪರ್ ಪುಡಿ, ತೆಂಗಿನಕಾಯಿ ತುರಿ ಇಷ್ಟೆಲ್ಲ ಹಾಕಿ ರುಬ್ಕೊಳ್ಳಿ. ನೋಡಿ ಆಮೇಲೆ ಸೋಸ್ಕೋಬೇಕು. ನಾನು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡುವಂಥ ತಂಬುಳಿ ಮಾಡಿರಲಿಲ್ಲ, ಕುಡಿಯೋ ತಂಬುಳಿ ಮಾಡಿದೆ. ಯಾಕಂದರೆ ಸ್ವಲ್ಪ ಬಾಯಾರಿಕೆ ಜಾಸ್ತಿ ಇರುತ್ತಲ್ವ, ಅದ ಕಾರಣ ಕುಡಿಯೋ ತಂಬುಳಿ ಮಾಡಿದೆ. ನೀವು ಕಾಣ್ಬೋದು ಇಲ್ಲಿ. ಅದನ್ನ ಸೋಸ್ಕೊಂಡು ಅದಕ್ಕೆ ಆಮೇಲೆ ಮಜ್ಜಿಗೆ ಹಾಕ್ಕೊಂಡ್ರೆ ಸರಿ. ಉಪ್ಪು ಮತ್ತು ಮಜ್ಜಿಗೆ, ಉಪ್ಪನ್ನ ರುಬ್ಕೋಬೇಕಿದ್ರೆ ಹಾಕಿದ್ದೆ, ಹಾಕ್ಕೊಂಡ್ರೆ ಸರಿ. ಈ ಕಡೆಯಿಂದ ಪಕ್ಕದಲ್ಲಿ ಸಾರು ಕುದಿಯಿತು. ಈ ತಂಬುಳಿಗೆ ಒಗ್ಗರಣೆ ಬೇಡ, ಹಾಗೆಯೇ ಕುಡಿಯೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಇದು. ಈ ಥರ ಬೇಸಿಗೆನಲ್ಲಿ ತಂಬುಳಿಗಳನ್ನು ಮಾಡಿಕೊಂಡು ತಿನ್ನಿ. ಒಂದು 10-15 ಎಲೆ ಇದ್ದರೆ ಸಾಕು, ತಂಬುಳಿ ಆಗಿಬಿಡುತ್ತೆ. ನೋಡಿ ಈಗ ಅನ್ನ ಬೆಂದಿತ್ತು. ಆ ಬೆಂದ ಅನ್ನನ ನೀಟಾಗಿ ನೋಡಿ ನಾನು ಸ್ಮ್ಯಾಶರ್ ತಗೊಂಡು ತುಂಬ ನೀಟಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಇದು ಮೊಸರನ್ನಕ್ಕೆ ಆ್ಯಕ್ಚುಲಿ ಸ್ಮ್ಯಾಶ್ ಮಾಡಿ ಆರ್ಲಿಕ್ಕೆ ಬಿಡಬೇಕು. ಅದನ್ನ ಬಿಸಿ ಬಿಸಿಗೆ ಏನೂ ಹಾಕಬಾರ್ದು. ಉಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಆನಂತರ ಶುಂಠಿ ತುರಿದಿದ್ದು, ಸ್ವಲ್ಪ ಇಂಗು ಇದೆಲ್ಲ ಹಾಕ್ಕೊಳ್ಳಿ. ಆನಂತರ ದಾಳಿಂಬೆ ಹಾಕ್ಕೊಳ್ಳಿ ಅದಕ್ಕೆ. ಆನಂತರ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಹಾಕಿದ ವೀಡಿಯೋ ಎಲ್ಲೋ ಮಿಸ್ ಆಗಿದೆ ನಂದು. ಮೊಸರನ್ನಕ್ಕೆ, ಸಾರಿಗೆ, ನೆಕ್ಸ್ಟು ಕೋಸಂಬರಿಗೆ ಇಷ್ಟು ಒಗ್ಗರಣೆ ಹಾಕಬೇಕಿತ್ತು, ಎಲ್ಲೋ ಮಿಸ್ ಆಗಿದೆ ನೋಡಿ. ಆನಂತರ ಅದಕ್ಕೆ ನೋಡಿ ಮೊಸರು ಹಾಕ್ಕೊಂಡೆ. ಹುಳಿ ಮೊಸರು ಬೇಡ, ಸಿಹಿ ಮೊಸರು ಹಾಕ್ಕೊಳ್ಳಿ. ನೀವು ಬೇಕಾದದಕ್ಕೆ ನೆಲಗಡಲೆ ಹಾಕೋಬೋದು. ನಾನು ದಾಳಿಂಬೆ ಹಾಕಿದ್ರಿಂದ ನೆಲಗಡಲೆ ಹಾಕಿಲ್ಲ, ತುಂಬ ಕಸ ಆಗಿಬಿಡುತ್ತೆ. ಅಷ್ಟು ಬೇಡ ಅಂತ ನೆಲಗಡಲೆ ಹಾಕ್ಕೊಂಡಿರಲಿಲ್ಲ. ಒಗ್ಗರಣೆಗೆ ಕೂಡ ಬರೀ ಸಾಸಿವೆ ಒಗ್ಗರಣೆ ಕೊಟ್ಟರೆ ಸಾಕು ಇದಕ್ಕೆ. ಮತ್ತು ಕೋಸಂಬರಿಗೆ ನೋಡಿ ಇದು ರೆಡಿಯಾಗಿಬಿಡ್ತು. ಅಷ್ಟೊತ್ತಿಗೆ ನಾನು ಮೊನ್ನೆ ಹಾಸನಕ್ಕೆ ಹೋಗಿದ್ದೆ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಬಂದಿದ್ದೆ. ಅದರದ್ದು ಗ್ರೀನ್ ಚಟ್ನಿ ಮಾಡೋಣ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ದೋಸೆಗೆ, ಇಡ್ಲಿಗೆ ಎಲ್ಲ ಹುಳಿ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಂಡು, ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿ ನೋಡಿ. ಇದಕ್ಕೆ ನೋಡಿ ಉಪ್ಪು, ಕಾಯಿ ಮೆಣಸು, ಆನಂತರ ಹುಣಸೆ ಹಣ್ಣು ಸ್ವಲ್ಪ. ನೆಕ್ಸ್ಟ್ ಇದಕ್ಕೆ ಏನು ಗೊತ್ತಾ, ಮೇನ್ ಇಂಗ್ರೀಡಿಯೆಂಟ್ಸ್ ರಿಫೈನ್ಡ್ ಆಯಿಲ್ ಇದ್ದರೆ ಹಾಕೋಬೇಕು ನೋಡಿ. ಸ್ವಲ್ಪ ನೀರು, ಒಂದು 4-5 ಚಮಚ ರಿಫೈನ್ಡ್ ಆಯಿಲ್ ಹಾಕಿ ಅದನ್ನ ನೀಟಾಗಿ ರುಬ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಸೆಮಿ ಲಿಕ್ವಿಡ್ ಹಂತಕ್ಕೆ ಬರಲಿ. ನೀವು ನೋಡ್ಬೋದು ನೋಡಿ, ಈ ಥರ ಬರಲಿ, ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಥರ ಚಟ್ನಿ ಮಾಡಿ ನೋಡಿ. ಆನಂತರ ನೋಡಿ ಕೋಸಂಬರಿಗೆ ನಾನು ಆವಾಗಲೇ ಹೆಸರು ಕಾಳು ನೆನೆಸಿದ್ದು ಹಾಕಿಟ್ಟಿದ್ನಲ್ಲ, ಅದಕ್ಕೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಶುಂಠಿ ಇಷ್ಟನ್ನು ಹಾಕ್ಕೊಂಡೆ. ಆಮೇಲೆ ಒಂದು ಚಿಟಿಕೆ ಇಂಗು ಹಾಕ್ಕೊಂಡೆ, ಜಾಸ್ತಿ ಹಾಕ್ಕೊಂಡಿಲ್ಲ. ಆನಂತರ ಇದಕ್ಕೆ ಒಗ್ಗರಣೆ ಕೊಟ್ಟಿದ್ದೆ. ಅದೇ ವೀಡಿಯೋ ಮಿಸ್ ಆಗಿದೆ ನನ್ನ ಹತ್ರ. ಈ ಕಡೆ ನೋಡಿ ದೋಸೆ ಮಾಡ್ತಾನೂ ಇದ್ದೀನಿ ನಾನು. ಎಲ್ಲ ಕೆಲಸ ಸೈಡ್ ಬೈ ಸೈಡ್ ಮಾಡ್ತಾ ಹೋಗ್ತಾ ಇದ್ದೀನಿ, ನೀವು ಕಾಣ್ಬೋದು ಇಲ್ಲಿ ನೋಡಿ. ಇದು ಸಕ್ಕರೆ ಕಂಚಿ ಅಥವಾ ಚಕ್ಕೋತೆ ಹಣ್ಣು ಅಂತ ಹೇಳ್ತಾರೆ. ಮೊನ್ನೆ ಹಾಸನದಿಂದ ಬರುವಾಗ ತಂದಂತಹ ಫ್ರೂಟ್ಸ್ ಇದು. ದೇವರಿಗೆ ತುಂಬ ವಿಶೇಷ, ಅದಕ್ಕೆ ನಾನು ದೇವರಿಗೆ ನೈವೇದ್ಯಕ್ಕೆ ಅಂತ ಮಾಡಿಟ್ಟಿದ್ದೆ. ಒಂದಕ್ಕೆ ಖಾರ, ಒಂದಕ್ಕೆ ಸಿಹಿ ಮಾಡೋಣ. ನಾನು ಗ್ರೀನ್ ಚಟ್ನಿ ಮಾಡಿದ್ನಲ್ಲ ಅದನ್ನೇ ಹಾಕ್ಕೊಂಡೆ. ಆಯಿತು, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಉಪ್ಪು ಸ್ವಲ್ಪ ಜಜ್ಜಿ ಹಾಕ್ಕೊಂಡ್ರು ನಡೆಯುತ್ತೆ ಖಾರಕ್ಕೆ. ಸಿಹಿಗೆ ಬರೀ ಸಕ್ಕರೆ ಹಾಕಬೇಕು, ತುಂಬಾ ಚೆಂದಾಗುತ್ತೆ. ಹಾಗೆಯೇ ತಿನ್ನಲಿಕ್ಕೆ ವಿಟಮಿನ್ ಸಿ ರಿಚ್ ಇದು. ಶುಗರ್ ಇರುವವರೆಲ್ಲ ಇದನ್ನ ತಿನ್ನಬೇಕು ಅಂತ ಹೇಳ್ತಾರೆ. ತುಂಬ ಕಹಿ, ಆನಂತರ ಒಗರು ಅಂತಾರಲ್ಲ, ಹುಳಿ ಕಹಿ ಒಗರೆಲ್ಲ ಇರುತ್ತೆ. ಅದು ಒಂಥರ ಚೆನ್ನಾಗಿರುತ್ತೆ ನೋಡಿ. ಸಿಹಿದಕ್ಕೆ 1 ಚಮಚ 2 ಚಮಚ ಸಕ್ಕರೆ ಹಾಕ್ಕೊಂಡು ಅದನ್ನ ಟಾಸ್ ಮಾಡಿದೆ ಅಷ್ಟೇ.
ಯಾರೆಲ್ಲ ಚಕ್ಕೋತ ಹಣ್ಣು ತಿಂದಿದ್ದೀರಾ ಹೇಳಿ ನೋಡೋಣ. ಅದೊಂದು ಪಿಂಕ್ ಇತ್ತು, ಒಂದು ವೈಟ್ ಇತ್ತು ಸಿಕ್ತು ನನಗೆ. ನೋಡಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ದೇವರಿಗೆ ನೈವೇದ್ಯ ಇಟ್ಟಿದ್ದನ್ನು ಕಾಣ್ಬೋದು. ಬೆಣ್ಣೆ ಇದು ಪಾಯಸ ಎಲ್ಲ, ಆಮೇಲೆ ಚಕ್ಕೋತ ಹಣ್ಣು, ಮೊಸರನ್ನ, ದೋಸೆ ಎಲ್ಲನೂ ಕಾಣ್ಬೋದು ನೀವಿಲ್ಲಿ. ಆನಂತರ ನೋಡಿ ಎಲೆಗೆ ಸರ್ವ್ ಮಾಡಿದ್ದೀನಿ ಕಾಣ್ಬೋದು. ಬೆಣ್ಣೆ, ಕೋಸಂಬರಿ, ಸಾರು, ಆಮೇಲೆ ತಂಬುಳಿ, ಮೊಸರನ್ನ, ಇನ್ನೊಂದು ಕಡೆಯಿಂದ ಚಟ್ನಿ ಮತ್ತು ಸಾರು ನೀವು ಕಾಣ್ಬೋದು ಇಲ್ಲಿ. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಅಂದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಬೇಕಾದವರಿಗೆ ಸೌತ್ ಕೆನರಾ ಅಂತ ಶಿವಳ್ಳಿ ಬ್ರಾಹ್ಮಣರ ಅಡುಗೆನ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.